ಈಗ 40 ವರ್ಷಗಳ ಒಡನಾಟ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಗಾದಿ ತನಕ ಅವರು ಬಂದು ನಿಂತಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಮಾರ್ಗದರ್ಶನ ತೆಗೆದುಕೊಂಡಿದ್ದಾರೆ. ಈ ರೀತಿ ಈ ಜಾಗಕ್ಕೆ ಬರಲಿಕ್ಕೆ ಏನೆಲ್ಲ ಆಯಿತು ಈ ಕಳೆದ 3 ವರ್ಷದಲ್ಲಿ? ಯಾಕೆಂದರೆ 136 ಸೀಟ್ ಬಂದೇ ಬರುತ್ತೆ ಅಂತ ಅಚಲವಾದಂಥ ವಿಶ್ವಾಸವನ್ನು, ಎಕ್ಸಾಕ್ಟ್ ನಂಬರ್ನ ಹೇಳಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ನಾಯಕರು ಇಲ್ಲ, ಡಿ ಕೆ ಶಿವಕುಮಾರ್ನ ಹೊರತುಪಡಿಸಿದ್ರೆ. ಅದನ್ನು ನಾನೇ ಫಸ್ಟ್ ಹೇಳಿದ್ದಮ್ಮಲ್ಲಿ. ಅವರು ಚಲರಾಮಸ್ವಾಮಿ ಕೂತ್ಕೊಂಡಿದ್ದರು, ಕಾಂಗ್ರೆಸ್ಗೆ 136 ಸೀಟ್ ಬರುತ್ತೆ, ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ನಿ ಬಿ ಜೆ ಪಿಗೆ 241 241 ಸೀಟ್ ಮಾತ್ರ ಅಷ್ಟೇ ಬರೋದು. ನಾನು ಹೇಳಿದ್ದು ಅವನ್ನೇ ಹೇಳಿದ್ದಾನೆ ಅಷ್ಟೇ. ಅವನೇನು ಸ್ಪೆಷಲಾಗಿ ಕಂಡುಹಿಡಿದು ಹೇಳಿಲ್ಲ. ಅವನು ಸರ್ವೆ ಮಾಡಿರೋದು ಬೇರೆ ವಿಚಾರ. ಆದರೆ ನಾನು ಸರ್ವೆ ಗಿರಿವೆಲ್ಲ ಆಗೋಕ್ಕೆ ಮುಂಚೆ ಅವನ ಜಾತಕ ನೋಡಿ ನಾನು ಹೇಳಿಬಿಟ್ಟಿದ್ದೆ ಅವನಿಗೆ. ನಾನು ಹೇಳಿಬಿಟ್ಟ ವೇದವಾಕ್ಯ ಅವನು, ಅದೇ ಗುರಿ. ಅವನು ಗುರುಗಳು ಹೇಳಿದ್ದಾರೆ ಇಲ್ಲಿಗೆ ಹೋಗಿ 136 ಗೆಲ್ಲಲೇಬೇಕು ಅಂಥ ಮನುಷ್ಯ ಅವನು, ಸಾಧಕ ಅವನು. ನಾವೇನಿಂದ ಮನಸ್ಸಿಟ್ಕೊಂಡು ಸಾಧನೆ ಮಾಡಿ ತೋರಿಸ್ತಾನೆ. ತುಂಬ ಸಂತೋಷ. ಸಾಧಕರು ಹುಟ್ಟೋದು ತುಂಬ ಕಷ್ಟ, ಸಾಧಕರು ಸಿಕ್ಕೋದು ಕಷ್ಟ. ನನಗೆ ಒಂದು ಕುತೂಹಲ ಇದೆ. 136 ಅನ್ನೋ ಸಂಖ್ಯೆನ ಕೊಟ್ಟಿದ್ದು ನೀವು, ಅದನ್ನು ಬಂದು ಅವ್ರು ಹೇಳಿದ್ದಾರೆ. ಬಟ್ ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರು ಬಂದು ತಮ್ಮನ್ನು ಕಂಡಾಗ ಒಂದು ನಂಬಿಕೆ ಇರಬೇಕಲ್ಲ, ಅದು ಏನು ಹೇಳಿದ್ರಿ ಅಂತ ಒಂದು ನೆನಪಿದೆಯಾ ನಿಮಗೆ? 40 years ಬ್ಯಾಕ್ ನೋಡಿ, ನಮ್ಮನೆಗೆ ಬಂದಾಗ ಅವನು ನನ್ನ ಹುಡ್ಕೊಂಬಂದಿದ್ದ. ನಾನು ಮನೇಲಿರಲಿಲ್ಲ ಆಗ. ನಾನು ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಚೀಫ್ ಮ್ಯಾನೇಜರ್ ಕ್ವಾಲಿಟಿ ಕಂಟ್ರೋಲ್ ಆಗಿದ್ದೆ, ಆಫೀಸಲ್ಲಿದ್ದೆ. ದಿನ ಯಾರೋ ಬರ್ತೀಯಾರೋ ಒಬ್ಬರು, ನನ್ನ ಹೆಂಡತಿ ಯಾರೋ ಬರ್ತೀಯಾರೋ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾರು ಅಂತ ಕೇಳಿದೆ. ಇಲ್ಲ, ಪೈಜಾಮ ಹಾಕ್ಕೊಂಡ್ಬರ್ತಾರೆ, ಹೆಗಲಿಗೆ ಒಂದು ಬ್ಯಾಗ್ ಹಾಕ್ಕೊಂಡು ಬರ್ತಾರೆ ಅವರು ಅಂತಂದರು. ಸರಿ, ಇಲ್ಲಿ ಬಿಡು ನೋಡೋಣ, ಇದು ಕಳಿಸು ಅಂತ ತಳ್ತಾ ಬಂದೆ. ಕಡೆಗೆ ಒಂದು ನನ್ನ ಸಾತು ಶಿವಕುಮಾರ್ ಬಂದಿದ್ದೀನಿ ಅಂತ ಹೇಳಿಮ್ಮ, ನಾನು ನೋಡಲೇಬೇಕು, ಭೇಟಿ ಮಾಡಲೇಬೇಕು ಅಂತ. ನನ್ನ ಹೆಂಡತಿ ಪಾಪ ಫೋನ್ ಮಾಡಿ ನನಗೆ ಹೇಳಿದ್ಲು, ಅದು ದಿನ ಹುಡುಗ ಬರ್ತೇನೆ, ಯಾಕೆ ಕಳಿಸ್ತೀರಾ, ದಯವಿಟ್ಟು ಇವತ್ತು ನೋಡಿ ಬನ್ನಿ ನೀವು. ಅರ್ಧ ರಜೆ ಹಾಕಿ ಆಫೀಸ್ಗೆ ಏನು ಗಲಾಟೆ ಮಾಡಿಬಿಟ್ಟು ಹೆಂಡತಿಗೆ ಎದ್ಕೊಂಡು ಬರೋ ಪ್ರಸಂಗ ಬಂದ್ಬಿಡ್ತು. ಬಂದುಬಿಟ್ಟೆ, ನೋಡಿದೆ. ನಾಳೆ ಬಾ ಅಂತ ಹೇಳಿಬಿಟ್ಟೆ. ಮಾರನೇ ದಿವಸ ಬೆಳಗ್ಗೆ ಬಂದ, ಪೂಜೆ ಆಗೋತ್ತಕ್ಕೆ ಬಂದ. ನಾನು ಕೂಡ ಜಾತಕ ಗೀತಕ ನೋಡಿ ಅವ್ನಿಗೆ ಹೇಳಿದೆ, ನೋಡಪ್ಪ, ದೊಡ್ಡ ರಾಜನಾಗತಕ್ಕಂಥ ಯೋಗ ಇದೆ, ಯೋಗ್ಯತೆ ಬೆಳೆಸ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಯೋಗ ಇರುತ್ತೆ, ಯೋಗ್ಯತೆ ನಾವು ಬೆಳೆಸ್ಕೋಬೇಕಲ್ಲ. ನೋಡಿ, ಬರೀ ವಿದ್ಯೆ ಇದ್ರೆ ಸಾಲದು, ಬುದ್ಧಿ ಇರಬೇಕು. ವಿದ್ಯೆ ಕಡಿಮೆ ಇದ್ರೂ ಬರಲ್ಲ, ಬುದ್ಧಿ ಇದ್ದವನು ವಿದ್ಯೆನೂ ಹೊಂದಿಸ್ಕೊಂಡು ತೊಗೊಂಡೋಗ್ತಾನೆ. ಹಾಗೆ ಯೋಗ್ಯತೆ ನಿಂಗಿದೆಯಪ್ಪ, ಆ ಯೋಗವನ್ನು ಪಡಿಬೇಕಾದ್ರೆ ನಿನ್ನ ಯೋಗ್ಯತೆ ಚೆನ್ನಾಗಿ ಇಟ್ಕೊಂಡು ಮಾಡ್ತಾ ಬೆಳೀತೆ ಅಂತ ಅವತ್ತು ಹೇಳಿದ್ದೆ. ಅವತ್ತು ಹಿಂತಿರುಗಿ ನೋಡಲಿಲ್ಲ. ಆ ದಿನ ಆಕಸ್ಮಿಕವಾಗಿ ನಾನು ಇಂಥ ದಿವಸ ಹೋಗಿ ಬಂಗಾರಪ್ಪನ ಭೇಟಿ ಮಾಡಿದ ಇಂಪ್ರಿಪೇಟರ್ ಯಾರಪ್ಪ ಕೊಡ್ತಾರೆ ಅಂತ ಹೇಳಿದೆ. ಒಳ್ಳೆ 30 ಕಡೆಯಿಂದ ಹೋದ, ಅವರು ಒಪ್ಕೊಂಡ್ರು. ಆಮೇಲೆ ಅವನು ಚಂಡಿ ಹೋಮ ಮಾಡಿಕೊಟ್ಟೆ. ಅವನು ಆ ಚಂಡಿ ಹೋಮ ಆದ ಕೂಡಲೇ ಅವನು ಮಿನಿಸ್ಟ್ರಾಗಿ ನೇಮಕ ಆಗ್ಬಿಟ್ಟ. ಅದು ಪೂರ್ತಿ ನಮ್ಮ ಮೇಲೆ ನಂಬಿಕೆ ಬಂದ್ಬಿಡ್ತು. ಆವತ್ತೇ ನಾನೇ ಗುರುಗಳನ್ನ ತೀರ್ಮಾನ ಮಾಡ್ದೆ, ಎಲ್ಲೆಲ್ಲೂ ಹೋಗ್ಬೋದು, ಅದು ನನ್ನ ಬಿಟ್ಟು ಯಾವತ್ತೂ ಹೋಗಿದ್ದವನಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.